8 ಅಡಿ ಕಲ್ಲು 2 ಅಡಿ ಒಳಗಡೆ ಹೋಗಿದೆ ಡೀಪು 6 ಅಡಿ 8 ಇದೆ ಸೈಜ್ ಅಲ್ಲಿ ಬಂದು 4 ವಾರ ಇದೆ 6 ಅಡಿ 7 ಅಡಿ 8 ಅಡಿ 9 ಅಡಿ 10 ಅಡಿಗಿಂಟು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ 25 ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಲೇಬರ್ ಬಂದಾಗ 100 ರಿಂದ 150 ಜನ ಲೇಬರ್ ಕೆಲಸ ಕೊಟ್ಟಿದ್ದೀನಿ ನಾನು ಆಲ್ಮೋಸ್ಟ್ ಈಗ 10 ವರ್ಷದಿಂದ ಕೆಲಸ ಮಾಡ್ತಾವ್ರೆ ಒಡಿಸ್ಸಾ ಮತ್ತೆ ತಮಿಳುನಾಡಿಂದ ಲೇಬರ್ಗಳು ಬರ್ತಾರೆ ಮಂಡ್ಯದಲ್ಲಿ ಮಾಡ್ತಾ ಇರೋದು ಲೇಬರ್ ಟೀಮು ಇದೇ ತರ 7 ಬ್ಯಾಚ್ ಇದೆ ರಾಮನಗರ ಆಗ್ಲಿ ಮಂಡ್ಯ ಆಗ್ಲಿ ಮೈಸೂರು ತುಮಕೂರು ಚಿತ್ರದುರ್ಗ ಆಲ್ಮೋಸ್ಟ್ ಇಡೀ ಸ್ಟೇಟೇ ವರ್ಕ್ ಕೊಡ್ತಾ ಇದೆ ಸರ್ ಗುಂಡ್ಲುಪೇಟೆ ನಂಜನಗೂಡು ಮಡಿಕೇರಿ ಈ ಕಡೆ ಕೊಳ್ಳೇಗಾಲ ನೀವು ಹೇಳಿದ ಟೈಮ್ಗೆ 1 ಎಕರೆ ಆದ್ರೆ 1 ದಿನ 2 ಎಕರೆ ಆದ್ರೆ 2 ದಿನ 3 ಎಕರೆ ಆದ್ರೆ 3 ದಿನ 4 ಎಕರೆ ಆದ್ರೆ 4 ದಿನ ಈ ತರ ಒಂದೊಂದು ಡೇಗೆ ಒಂದೊಂದು ಇದರಲ್ಲಿ ಕೆಲಸ ಮಾಡ್ಕೊಡ್ತೀನಿ ಸರ್ ನಮಸ್ತೆ ನಮ್ಮ ಹೆಸರು ರವಿಕುಮಾರ್ ಅಂತ ನಾವು ಮಾಡೋದು ಫೆನ್ಸಿಂಗ್ ವರ್ಕು ಸುಮಾರು ಒಂದು 25 ವರ್ಷದಿಂದ ವರ್ಕ್ ಮಾಡ್ಕೊ ಬರ್ತಾ ಇದೀವಿ ನಮ್ದು ಬಂದು ಮದ್ದೂರು ಸರ್ ಇದು ಬಂದು ಜಾಲರಿ ಟೈಪ್ ಬರುತ್ತೆ ಇದು ಮೆಶ್ ವರ್ಕ್ ಅಂತ ಮಾಡ್ತಾ ಇರೋದು ಫೆನ್ಸಿಂಗ್ ವರ್ಕ್ ಅಲ್ಲಿ 3-4 ತರ ಇದೆ ನಾಟೆಡ್ ಮೆಶು ಜಾಲರಿ ಮೆಶ್ ಬಂದು ಪಾರ್ಕಿಂಗ್ ಮೆಶು ಮತ್ತೆ ಫೆನ್ಸಿಂಗ್ ವರ್ಕ್ ಅಂದ್ರೆ ತಂತಿ ಬೇಲಿ 3-4 ತರ ಇದೆ ಸರ್ ಇದು ಬಂದು ಜಾಲರಿ ಮೆಶ್ ಸರ್ ಪಾರ್ಕಿಂಗ್ ಮೆಶ್ ತರ ಇದಕ್ಕೂ ತಂತಿ ಬೇಲಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಅದು ಬಂದು 8 ಇಂಚ್ಗೆ ಗ್ಯಾಪ್ ಅಲ್ಲಿ 7 ಇಂಚು 8 ಇಂಚು ಅವ್ರು 6 ಲೈನು 7 ಲೈನು ತಂತಿ ಬೇಲಿ ಅದ್ರೆ ಈ ತರ ಬರುತ್ತೆ ಬಟ್ ಇದು ಇಡೀ ಬೌಂಡ್ರಿನೇ ಪ್ಯಾಕಪ್ ಆಗಿರುತ್ತೆ ಇದ್ರೊಳಗಡೆ ಏನು ಹೋಗಕ್ಕಾಗಲ್ಲ ಅದಕ್ಕೂ ಇದಕ್ಕೂ ಒಂದ್ ಸ್ವಲ್ಪ ಕಾಸ್ಟ್ ಅಲ್ಲಿ ಒಂದು ಲಾಟ್ ಆಫ್ ಡಿಫ್ರೆನ್ಸ್ ಇರೋದ್ರಿಂದ ತಂತಿ ಬೇಲಿ ಕೊಡೋರು ತಂತಿ ಬೇಲಿ ಹಾಕ್ಸ್ಕೋತಾರೆ ಅತಿ ಕಮ್ಮಿ ಬೆಲೆಯಲ್ಲಿ ಏನಾರ ಅಮೌಂಟ್ ಕಮ್ಮಿ ಬೆಲೆಗೆ ಹಾಕ್ಬೇಕು ಅಂದ್ರೆ ಅತಿ ಕಮ್ಮಿಗೆ ಅದ್ ಹಾಕೋತಾರೆ ಇದಾದ್ರೆ ಜಾಲರಿ ಟೈಪ್ ಏನಾರ ಬೇಕು ಅಂದ್ರೆ ಇದೊಂದ್ ಸ್ವಲ್ಪ ಕಾಸ್ಟ್ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬೇಕು ಅಂದ್ರೆ ಇದು ಹಾಕ್ಸ್ಕೋತಾರೆ ಸರ್ ಈ ವೃತ್ತಿ ಬಂದು ನಾನು ರೈತರಿಗೆ ಒಳ್ಳೇದಾಗ್ಲಿ ಮತ್ತೆ ಈಗ ಲ್ಯಾಂಡ್ ತಕೊಂಡು ಈಗ ಒಂದು ಸೇಲ್ ಮಾಡೋದೇ ಆಗ್ಲಿ ಈ ತರ ಇರೋದ್ರಿಂದ ತಂತಿ ಬೇಲಿ ತುಂಬಾ ಅವಶ್ಯಕತೆ ಇರ್ತದೆ ಈಗ ಅಣ್ಣ ತಮ್ಮದಿರು ಡಿಸ್ಟ್ರಿಬ್ಯೂಟ್ ಮತ್ತೆ ಅಕ್ಕಪಕ್ಕ ಯಾವುದೇ ರೀತಿ ಕಿರಿಕಿರಿ ಇರಬಾರ್ದು ಅಂದ್ಬಿಟ್ಟು ಈ ತಂತಿ ಬೇಲಿ ಅನ್ನೋದನ್ನ ಜನ ಹಾಕ್ಸ್ಕೋತಾರೆ ಸರ್ ಹಂಗಾಗಿ ನಾನು ರೈತರಿಗೆ ಒಂದು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಫೆನ್ಸಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್ ಸುಮಾರು 10 ವರ್ಷದಿಂದ ನಾನು ಮಾಡ್ಕೊಬತ್ತಾ ಇದ್ದೀನಿ ನಮ್ಮ ತಂದೆಯವರು ಒಂದು 25 ರಿಂದ 30 ವರ್ಷದಿಂದ ಇದೇ ಕೆಲಸ ಮಾಡ್ಕೊಬತ್ತಾ ಇದ್ದಾರೆ ಸರ್ ಇದು ಬಂದು ಬೌಂಡ್ರಿ ಬಂದು 1 ಎಕರೆ ಇದೆ 1 ಎಕರೆ ಬೌಂಡ್ರಿ ಪ್ರಾಜೆಕ್ಟ್ ನಡೀತಾ ಇರೋದು ಸರ್ ಇದು ವರ್ಕ್ ಮಾಡ್ತಾ ಇರೋದು ಈಗ 1 ಎಕರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಟಾಟಾ ತಂತಿ ಆಗ್ತಾ ಇರೋದು ಇದು ಬಂದು ಸರ್ ಇದು ನೋಡಿ ಈ ಲೇಬರ್ ಬಂದು ನಿಮ್ಗೆ ಇದು ಒಂದು ಜಾಗದಲ್ಲಿ ನಡೀತಾ ಇರೋದು ಇದು ಮಂಡ್ಯದಲ್ಲಿ ಮಾಡ್ತಾ ಇರೋದು ಲೇಬರ್ ಟೀಮು ಇದೇ ತರ 7 ಬ್ಯಾಚ್ ಇದೆ ಇದು ಒಂದು ಟೀಮ್ ಮಾಡ್ತಾ ಇರೋದು ಇದೇ ತರ 6 ಬ್ಯಾಚು ಒಂದು ತುಮಕೂರು ಈ ಕಡೆ ಬೆಂಗಳೂರು ಈ ಕಡೆ ಒಂದು ರಾಮನಗರ ಹಾಸನ ತುಮಕೂರು ಹತ್ರ ಕುಣಿಗಲ್ಲು ಈ ಕಡೆ ಒಂದು ಚನ್ನರಾಯಪಟ್ಟಣದ ಹತ್ರ 6 ವರ್ಕ್ ನಡೀತಾ ಇದೆ ಸರ್ ಇದು 7ನೇ ಬ್ಯಾಚ್ ನಡೀತಾ ಇರೋದು 7 ಕಡೆ ವರ್ಕ್ ನಡೀತಾ ಇದೆ ಸರ್ ಒಟ್ಟು ಟೋಟಲ್ ಸರ್ ಇದು ನೋಡಿ ಕಂಬದು ಹೇಳ್ಬೇಕು ಅಂದ್ರೆ ಇದು ಬಂದು 8 ಅಡಿ ಕಲ್ಲು 2 ಅಡಿ ಒಳಗಡೆ ಹೋಗಿದೆ ಡೀಪು 6 ಅಡಿ 8 ಇದೆ ಸೈಜ್ ಅಲ್ಲಿ ಬಂದು 4 ವಾರ ಇದೆ ತುಂಬಾ ಚೆನ್ನಾಗಿದೆ ಸರ್ ಹಸಿ ಕಲ್ಲು ಇದು ಯಾವುದೇ ಕಾರಣಕ್ಕೆ ಒಂದು ಚೂರು ಡ್ಯಾಮೇಜ್ ಆಗಲ್ಲ ಕಲ್ಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ತಂತಿ ಹೇಳೋದಾದ್ರೆ ಇದು ಬಂದು ಟಾಟಾ 14x14 25 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು ಬಂದು 8 ಲೈನ್ 7 ಲೈನ್ ಬರುತ್ತೆ ಸರ್ 8 ಅಡಿ ಕಲ್ಲಿಗೆ ರಾಮನಗರ ಕನಕಪುರ ಆನೇಕಲ್ಲು ಆಲ್ಮೋಸ್ಟ್ ಹೊಸೂರಿಗಿಂಟು ಟೆಚ್ಚು ಬಾರ್ಡ್ರಿಗಿಂಟು ಕೊಡ್ತಾ ಇದ್ದೀವಿ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ SR ಎಂಟರ್ಪ್ರೈಸಸ್ ಅಂತ ನಮ್ಮದೇ ಒಂದು ಆಫೀಸ್ ಮಾಡಿಕೊಂಡು ಮದ್ದೂರಲ್ಲಿ ಒಂದು ಸರ್ವಿಸು ಕೊಡ್ತಾ ಇದ್ದೀವಿ ಸರ್ ಕಲ್ಲಲ್ಲಿ ಬಂದ ಮೇಲೆ ಹೈಟು ನನಗೆ 10 ಅಡಿಗಿಂಟು ಬೇಕು ಅಂದ್ರೆ 6 ಅಡಿ 7 ಅಡಿ 8 ಅಡಿ 9 ಅಡಿ 10 ಅಡಿಗಿಂಟು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಬರೀ ಕಲ್ಲು ಕೇಳಿದ್ರೆ ಕಲ್ಲು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಯಾವುದೇ ಜಿಲ್ಲೆ ಆಗಲಿ ನಾನು ಸ್ಪಾಟ್ಗೆ ಬಂದು ನಾನೇ ಜಾಗ ನೋಡ್ಕೊಂಡು ಕಲ್ಲು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಇಲ್ಲ ಪೂರ್ತಿ ಪ್ಯಾಕೇಜ್ ಇದರಲ್ಲಿ ಮಾಡ್ಕೊಡಿ ಅಂದ್ರೂ ಪ್ಯಾಕೇಜ್ ಲೆಕ್ಕಾಚಾರದಲ್ಲಿ ಒಂದು ಕಲ್ಲಿಗೆ ಅಂತ ಅಮೌಂಟ್ ಇಸ್ಕೊಂಡು ಮೆಶ್ಶು ತಂತಿ ಯಾವುದು ನೀವು ಕೇಳ್ತೀರೋ ಅದಕ್ಕೆ ಪ್ಯಾಕೇಜ್ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಸರ್ ನೀವು ಹೇಳಿದ ಟೈಮ್ಗೆ 1 ಎಕರೆ ಆದರೆ 1 ದಿನ 2 ಎಕರೆ ಆದರೆ 2 ದಿನ 3 ಎಕರೆ ಆದರೆ 3 ದಿನ 4 ಎಕರೆ ಆದರೆ 4 ದಿನ ಈ ಥರ ಒಂದೊಂದು ಡೇಗೆ ಒಂದೊಂದು ಇದರಲ್ಲಿ ಕೆಲಸ ಮಾಡ್ಕೊಡ್ತೀನಿ ಸರ್ ಕ್ವಾಲಿಟಿ ಅಂತ ಬಂದಾಗ ನಾನು ಬಂದು ಟಾಟಾ ಯೂಸ್ ಮಾಡ್ತಾ ಇದ್ದೀನಿ ಮೇನು ಟಾಟಾ ಮೈಕಾನು ಸುಪ್ರೀಮು ಇವು 3 ಜಾಸ್ತಿ ಯೂಸ್ ಮಾಡೋದ್ರಿಂದ 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ 25 ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಟಾಟಾದವರು ಹಂಗಾಗಿ ನಾವು 10 ವರ್ಷ ಲೇಬರ್ ಟೀಮಿಂದ 10 ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ದೀವಿ ಈಗ ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡೋದಾದರೆ ನಾವು 2 ಅಡಿ ನಾಟ್ ಹೊಡಿತೀವಿ 6 ಅಡಿ 8 ಸಿಗುತ್ತೆ 8 ಅಡಿ ಕಲ್ಲಾದಾಗ ಮೆಶ್ ಬಂದು ಮೆಶ್ ಹಾಕ್ದಾಗ 8 ಅಡಿ ಕಲ್ಗೆ 3 ಲೈನ್ ತಂತಿ ಬರುತ್ತೆ ನೋಡಿ ಸರ್ 1 2 3 ಈ ಥರ 3 ಲೈನ್ ತಂತಿ ಹಾಕ್ಲೇಬೇಕು 3x3 ಗ್ಯಾಪ್ ಇದೆ ಇದು ಬಂದು ಗ್ಯಾಪ್ ಬಂದು 100 GSM ಜಿಂಕ್ ಕೋಟೆಡ್ ಆಗಿರೋದ್ರಿಂದ ತುಂಬ ನೀಟಾಗಿ ಬಾಳಿಕೆ ಬರುತ್ತೆ ತುಂಬ ಲೈಫ್ ಇದೆ ಸರ್ ಇದಕ್ಕೆ 30 ರಿಂದ 40 ವರ್ಷ ಬಾಳಿಕೆ ಬಂದೇ ಬರುತ್ತೆ ಸರ್ ಇದು ಸರ್ ಈ ಮೆಶ್ಶಲ್ಲಿ ಆಗಲಿ ತಂತಿಲಿ ಆಗಲಿ ನಾವು ಯಾಕೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅಂದರೆ ಈಗ ಲೋಕಲ್ ಹಾಕಿದ್ರೆ ತುಕ್ಕಿಡಿಯೋ ಸಂಭವ ಇದೆ ಮಳೆಗಾಲದಲ್ಲಿ ಎಲ್ಲ ತುಕ್ಕಿಡಿದು ಅದೇ ಒಂದು 5 ರಿಂದ 10 ವರ್ಷಕ್ಕೆಲ್ಲ ಹೋಗ್ಬಿಡ್ತದೆ ಸರ್ ತೆಗೆದು ಬಿಸಾಕಿ ಬೇರೆ ವರ್ಕ್ ಮಾಡಬೇಕಾಯ್ತದೆ ಈ ಟಾಟಾ ಮೈಕಾನು ಸುಪ್ರೀಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರೋದ್ರಿಂದ ನೀವು 10 ವರ್ಷ ಅಲ್ಲ 20 ವರ್ಷ ಆದರೂ ಒಂದು ಚೂರು ತುಕ್ಕಿಡಿಯೋದೇ ಆಗಲಿ ಸಿಲ್ಪು ಯಾವುದೇ ರೀತಿ ಕಲರ್ ಚೇಂಜ್ ಆಗೋದಿಲ್ಲ ಒಂದು ಚೂರು ಇದಾಗಲ್ಲ 100 GSM ಜಿಂಕ್ ಕೋಟೆಡ್ ಆಗಿರೋದ್ರಿಂದ ಒಂದು ಚೂರು ವೇರಿಯೇಷನ್ ಆಗಲ್ಲ ತುಂಬ ಚೆನ್ನಾಗಿ ಬರ್ತದೆ ನೀವು ಯಾವುದೇ ಜಿಲ್ಲೆ ಆಗಲಿ ನೀವು ಕಾಲ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕು ನಾನೇ ಬಂದು ಸ್ಪಾಟಿಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್